ಗೈಸ್ ಅಲ್ಲಿ ಹೋಗಿ ಕೊಡ್ಕೊಳ್ಳೋಳು. ಹಾಯ್ ಗಾಯ್ಸ್, ವೆಲ್ಕಮ್ ಟು ಜ್ಯೋತಿ ಪಾಳೆಗಾರ್ ವ್ಲಾಗ್ಸ್. ಅವ್ರ ವ್ಲಾಗಲ್ಲಿ ನಾನು ಯಾರು ಅಂತ ನೋಡ್ತೀರಾ, ನಾನು ಅವ್ರ ಜಸ್ಟ್ ಸಿಸ್ಟರ್ ಅಷ್ಟೇ. ಅವರು 100 days ಚಾಲೆಂಜ್ ತೊಗೊಂಡಿದ್ರು ವ್ಲಾಗ್ ಮಾಡ್ತೀನಿ ಅಂತ. ಮೇ ಬಿ ಅವ್ರಿಗೆ ತುಂಬ ಬ್ಯುಸಿ ಇರೋ ಕಾರಣದಿಂದ ಮಾಡಿಲ್ಲ. ಸೊ ಇವತ್ತು ರ್ಯಾಂಡಮ್ ಆಗಿ ನಾನು ಬೆಂಗ್ಳೂರಿಗೆ ಬಂದಿದ್ದೀನಿ, ಅದಕ್ಕೆ ರ್ಯಾಂಡಮ್ ಆಗಿ ವ್ಲಾಗ್ ಮಾಡೋಣ ಅಂತ ಮಾಡ್ತೀವಿ ಅಷ್ಟೇ. ಈಗ ಅವ್ರು ಏನು ಮಾಡ್ತಾರೆ ತೋರಿಸ್ತೇನೆ. ಹಾಯ್, ಸ್ಟಾರ್ಟ್ ಮಾಡಿರೋ ಬ್ಲಾಗ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಪಾಳೆಗಾರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನನ್ನ ತಂಗಿ ಸ್ಟಾರ್ಟ್ ಮಾಡಿದ್ದಾರೆ ಬ್ಲಾಗ್ನ. ನಾನು 100 days ಚಾಲೆಂಜ್ ಮಾಡಬೇಕಿತ್ತು, ಮಾಡೋಕ್ಕಾಗಿಲ್ಲ. ಆ್ಯಂಡ್ ಪಿ ಜಿಲಿರೋದ್ರಿಂದ ಏನು ಬ್ಲಾಗ್ ಮಾಡಬೇಕಂತ ದೇವರೇ ಕಂಟೆಂಟ್ ಎಲ್ಲ ಇಲ್ಲ, ಹಾಗಾಗಿ ಏನೂ ಮಾಡಿಲ್ಲ. ಇವಾಗ ನನ್ನ ಸಿಸ್ಟರ್ ಮನೆಗೆ ಬಂದಿದ್ದೆ, ಇವರು ಮೈಸೂರಿಂದ ಬ್ಯಾಂಗ್ಳೂರಿಗೆ ಬಂದಿದ್ದು. ಸೊ ಹಾಗಾಗಿ ಬ್ಲಾಗ್ ಮಾಡ್ತಾ ಇದ್ದಾರೆ, ನಮ್ಮ ಮನೆಗೆ ಬಂದಿದ್ದಾಳೆ. ಸೊ ದಿಸ್ ಇಸ್ ಅವರ್ ಹೋಮ್. ಆ್ಯಂಡ್ ಎಲ್ಲರೂ ನನ್ನ ಮಿಸ್ ಮಾಡ್ಕೊಂಡಿದ್ದೀರಾ ನನ್ನ ಬ್ಲಾಗಲ್ಲಿ, ನನ್ನ ಸಬ್ಸ್ಕ್ರೈಬರ್ಸ್ ಅಂತ ಅನ್ಕೊಂತೀನಿ. ಸುಮ್ಮನೆ ರ್ಯಾಂಡಮ್ ಬ್ಲಾಗ್ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾಳೆ. ಅವ್ಳಿಗೆ ಅಷ್ಟೊಂದು ಧೈರ್ಯ ಇಲ್ಲ ಗೈಸ್ ಮಾತಾಡೋಷ್ಟು, ಆದರೂ ಮಾತಾಡಿದ್ದಾಳೆ. ನನಗೆ ಫುಲ್ ಖುಷಿ ಆಗ್ತಿದೆ. ಅದು ನನ್ನ ಯೂಟ್ಯೂಬ್ ಚಾನಲೇ ಫಸ್ಟ್ ಟೈಮ್ ಅವ್ಳು ಮಾತಾಡ್ತಾ ಇರೋದು. ಆ್ಯಂಡ್ ಇವತ್ತು ಏನೇನೆಲ್ಲ ಮಾಡ್ತೀರಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ತಿಂಡಿ ಇವಾಗ ಚಪಾತಿ ಮತ್ತು ಪಲ್ಯ ಮಾಡಿದ್ವಿ. ಗೈಸ್ ಇವಾಗ ಏನು ಮ್ಯಾಟರ್ ಅಂದರೆ, ಇವಾಗ ಎಂತಕ್ಕೆ ರ್ಯಾಂಡಮ್ ಬ್ಲಾಗ್ ಮಾಡಬೇಕು, ಏನಾರ ಟಾಸ್ಕ್ ಥರ ಮಾಡೋಣ ಅಂದ್ಬಿಟ್ಟು ಸೇಯಿಂಗ್ ಎಷ್ಟು ಮೈ ಸಿಸ್ಟರ್. ನಾನು ಟಾಸ್ಕ್ ಕೊಡ್ತೀನಿ, ಅವ್ರದ್ದು ಕಂಪ್ಲೀಟ್ ಮಾಡ್ತಾರೆ. ಏನಾರ ಅವ್ರಿಗೆ ಮಾಡೋಕ್ಕೆ ಆಗಿಲ್ಲ ಅಂದರೆ ಮೇ ಬಿ ನಂಗೆ ಏನಾರು ಗಿಫ್ಟ್, ಕಾಸ್ಟ್ಲಿ ಗಿಫ್ಟ್ ಕೊಡ್ತಾರೆ ಅಲ್ವಾ? ಹ್ಞೂ, ಅವ್ರು ಏನಾರ ಮಾಡಲ್ಲ ಅಂದರೆ ನಾನು ಏನಾರು ಗಿಫ್ಟ್ ಕೊಡ್ತೀನಿ. ನಾನು ಕಾಸ್ಟ್ಲಿ ಎಲ್ಲ ಏನು ಕೊಡೋಲ್ಲ, ಸ್ವಲ್ಪ ಕೊಡೋಣ ಅಂತ. ಅವ್ರಿಗೆ ತಿಂಡಿ ತಿಂತಿದ್ದಾರೆ. ಇನ್ 5 minutes 11 o'clock ಆದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡಿ ಏನೇನು ಟಾಸ್ಕ್ ಕೊಡ್ತೀನಿ ಅಂತ. ಇವಾಗ ಹೇಳಲ್ಲ, ಇವಾಗ ಹೇಳೋಕ್ಕಾಗುತ್ತಾ? 11 o'clock ಇಂದ 8 o'clock. ಕಾಸ್ಟ್ಲಿ ಗಿಫ್ಟ್ ಅಂದರೆ ಏನಾರ ನಾನು ಕೇಳ್ತೀನಿ, ನಾ ಏನು ಬೇಕಂತ ನಾನೇ ಕೇಳ್ತೀನಿ. ನೀವು ವಿನ್ ಆಗಲ್ಲ, ನಾನು ಅಷ್ಟು ಫುಲ್ ಟಾಸ್ಕ್ ಕೊಡ್ತೀನಿ. ಜೋಶ್ ಆಗಿದೆ ಬ್ಲಾಗ್ ಮಾಡಬೇಕು ಅಂತ. ಈಗ ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ, ಅಪರೂಪಕ್ಕೆ ಮಾತಾಡ್ತಾವಳೆ. ಓಕೆ ಆಯ್ತು, ತಿಂಡಿ ತಿನ್ಬಿಟ್ಟು ಫ್ರೆಶ್ ಅಪ್ ಆಗಿ ಆಮೇಲೆ ಟಾಸ್ಕ್. ಇಲ್ಲ ಇವಾಗೇ ಕೊಡ್ತೀಯಾ ತಿಂಡಿ ಆದ್ಮೇಲೆ? 11 o'clock in 5 minutes or 10 minutes ಆಯ್ತು. ಆಕ್ಚುಲಿ ತಿಂಡಿ ತಿನ್ಕೊಡ್ತೀನಿ, ಆಮೇಲೆ ಅದೇನೇನು ಕೊಡ್ತಾಳೋ ನೀವು ನೋಡಿ ಆಯ್ತಾ ಗೈಸ್. ಇವಾಗ ಫಸ್ಟ್ ಟಾಸ್ಕ್ ಏನು ಅಂದರೆ ಕಾಫಿ ಮಾಡ್ಕೊಡೋಣ ಅಂತ. ಪಾಪ ಅವ್ರು ಎಂತಕ್ಕೆಲ್ಲ ಟಾಸ್ಕ್ ಮಾಡಬೇಕು, ನಾನು ಮಾಡ್ತೀನಿ. ಫಸ್ಟ್ ಟಾಸ್ಕ್ ಕಾಫಿ ಮಾಡ್ಕೊಡೋಣ. ಅವಳಿಗೆ ಕುಡಿತೀಯ ಅಲ್ವಾ ಕಾಫಿನ? ಗೈಸ್ ಎಲ್ಲರೂ ಯಾಕೆ ಶುಗರ್ ಹಾಕ್ತಾರೆ ಕಾಫಿಗೆ, ನಾವು ಒಂದು ಸ್ವಲ್ಪ ಸಾಲ್ಟ್ ಹಾಕೋಣ ಅಂತ ಅಲ್ಲ. ಸಾಲ್ಟ್ನ ಎಲ್ಲಿ ಹಾಕೋಣ ಗೈಸ್? ಫುಲ್ ಹಾಕೋಣ. ಈಗ ಒಂದು ಸ್ವಲ್ಪ ಖಾರದ ಪುಡಿ ಹಾಕೋಣ ಅಂತ. ಸ್ಪೆಷಲ್ ಕಾಫಿ ಪೌಡರ್. ಜೀವನದಲ್ಲಿ ಕಾಫಿನೇ ಕುಡಿಬಾರ್ದು ಗೈಸ್, ಕುಡ್ದಾದ್ಮೇಲೆ ಅಷ್ಟು ಫಿದಾ ಆಗ್ಬಿಡ್ಬೇಕು ನನ್ನ ಕಾಫಿಗೆ ಅಲ್ವಾ? ಜ್ಯೋತಿ ಪಾಳೆಗಾರ್, ನನ್ನ ಕಾಫಿ ನೋಡ್ಬಿಟ್ಟು ನೀವು ಫಿದಾ ಆಗ್ಬಿಡ್ಬೇಕು. ಇನ್ನು ಕಾಫಿನೇ ಮಾಡಕ್ಕೆ ಹೋಗ್ಬಾರ್ದು ಗೈಸ್, ಆ ಥರ ಚೆನ್ನಾಗಿ ಮಾಡ್ತೀನಿ ನಾನು. ಇದಾಕೋಣ ಗೈಸ್, ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಗೈಸ್. ನಾನು ಇದನ್ನ ಅವಳ ಹತ್ರನೇ ಮಾಡ್ಸೋಣ ಅಂತ ಅಂದ್ಕೊಂಡೆ ಗೈಸ್. ಸ್ಟಾರ್ಟಿಂಗ್ ಹೆಂಗೆ ಕುಡಿತಾರವರು, ಕುಡಿಯೋಕ್ಕೆ ಆಗಲ್ಲ ಗೈಸ್. ಏಕೆ ಸಾಕು ಕಾಫಿ ಅಲ್ವಾ? ಹೆಂಗ್ ರಿಯಾಕ್ಷನ್ ಅಂತ ನೋಡೋಣ ಬನ್ನಿ ಗೈಸ್. ಏ ಕುಡಿಬೇಕೀಗ ಒಂದೇ ಸಳಿ. ಉಗಿಯಂಗಿಲ್ಲ, ಉಗಿದ್ರೆ ಸೋತೆ ಅಂತ, ಉಗಿದ್ರೆ ಸೋತೆ ಅಂತ. ಗೈಸ್ ಉಪ್ಪು ಹಾಕೋಳೆ ಗೈಸ್ ಇವಳು. ಅಯ್ಯೋ ನಿನ್ನ ಖಾರದ ಪುಡಿನ ಹಾಕೋಳೆ ಗೈಸ್.
ಏನ್ ಕಾಫಿನ ಇದು ನನ್ಗಂತ ಸ್ಪೆಷಲ್ ಕಾಫಿ. ಇದು ಟಾಸ್ಕಾ? ಹೌದು ಹೆಸರು ಅಷ್ಟೇ ಗೈಸ್. ಅವಳು ಸೋತ್ಲು ಗೈಸ್, ನನಗೆದ್ದೆ ಗೈಸ್. ಏ ಅಪ್ಪ ದೇವಣ್ಣ ಇಷ್ಟು ಉಪ್ಪು ಹಾಕಿದ್ಯಾ, ಹೆಂಗ್ ಕುಡಿಯೋದು? ಏ ಉಪ್ಪ ನಾನು ಸಕ್ಕರೆ ಅಲ್ಲ, ಏನ್ ಎಲ್ಲರೂ ಸಕ್ಕರೆ ಹಾಕ್ತಾರೆ, ನಾನು ಡಿಫ್ರೆಂಟ್ ಆಗಿ ಉಪ್ಪು ಹಾಕ್ತೀನಿ. ಆಗಲ್ಲ ಗೈಸ್, ಇಷ್ಟು ಉಪ್ಪು ನೀವೇ ನೋಡಿ ಇಲ್ಲಿ. ನಿನ್ನ ಇಷ್ಟ, ಕುಡಿದ್ರೆ ಕುಡಿ, ಕುಡ್ದೆ ಇದ್ರೆ ಇರು, ಗೆದ್ದೆ ನಾನೇ ಅಂತ ಒಪ್ಕೋತೀನಿ ನಾನು. ಗೈಸ್ ಈಗ ಜ್ಯೋತಿ ಪಾಳೆಗಾರ್ ಅವರು ಫುಲ್ ಕುಡಿತಾರೆ. ಗೈಸು ಟಾಸ್ಕೋಸ್ಕರ ಇಷ್ಟೆಲ್ಲ ಮಾಡ್ಬೇಕಾ? ಇಷ್ಟೆಲ್ಲ ಗೋಳಿಕೋತಾಳೆ ಅಲ್ವಾ? ವಾ ಇಲ್ಲ ಯಾರು ನೋಡ್ತಾರ? ಟಾಸ್ಕ್ ಇಲ್ಲಾಂದ್ರೆ ನೋಡ್ತೀರಾ ಗೈಸ್ ನೀವು ಹಿಂಗೆಲ್ಲ ಕುಡಿಯೋದ್ನೆಲ್ಲ? ಬೇಗ ಕುಡಿಬೇಕೀಗ, ಇನ್ 2 minutes ಕುಡ್ದಾಗಿರ್ಬೇಕು. ಅದ್ರ ಟೈಮ್ ಬೇರೆ ಕುಡಿಯ. ಅಯ್ಯೋ ಆಗ್ತಿಲ್ಲ ಇಷ್ಟೊಂದು. ಎಸ್ ಬಾ, ನೆಕ್ಸ್ಟ್ ಟಾಸ್ಕ್ ಕೊಡ್ತೀನಿ ಬಾ. ಈಗ ಗೈಸ್ ಅವ್ರು 5 minutes ನೀರು ಕುಡಿಯಂಗೆ ಇಲ್ಲ ಗೈಸ್. ಏ ಆಗಲ್ಲ, ಫುಲ್ ಉಪ್ಪಾಗ್ತೈತೆ ಗೈಸ್, ಕಣ್ಣೆಲ್ಲ ನೀರು ಬಿಡ್ತೈತೆ ಇಷ್ಟು ಫುಲ್ ಅಪ್ಪ. ಗೈಸ್ ಇಲ್ಲ ಗೈಸ್, ಅವ್ರು ಇವಾಗ 5 minutes ನೀರು ಕುಡಿಯಂಗಿಲ್ಲ, ನೀರು ಕುಡಿದ್ರೆ ಸೋತೆ ಅಂತ. ಗೈಸ್ ವೆಲ್ಕಮ್ ಬ್ಯಾಕ್. ಇವಾಗ ಫುಲ್ ಫ್ರೆಶ್ ಅಪ್ ಎಲ್ಲ ಆದ್ವಿ. ಈಗ ಸೆಕೆಂಡ್ ಟಾಸ್ಕ್ ಏನು ಅಂದರೆ, ಅವ್ರ ಪಿ ಜಿಗೆ ಯಾರನ್ನೂ ಅಲೋ ಮಾಡಲ್ಲ. ಯಾರೇ ಬಾಯ್ಸ್ ಆಗಲಿ ಗರ್ಲ್ಸ್ ಆಗಲಿ, ಅದು ಒಂದೊಂದು ಬಸ್ಸಸ್ನ ಯಾವ ಪಿ ಜಿಗೂ ಅಲೋ ಮಾಡಲ್ಲ ಅನಿಸುತ್ತೆ. ಬಟ್ ಇವ್ರ ಪಿ ಜಿ ಫುಲ್ ಸ್ಟ್ರಿಕ್ಟು, ಅಲೋ ಮಾಡಲ್ಲ. ಈಗ ಅವ್ರು ಏನು ಮಾಡ್ತಾರೆ ಅಂದರೆ, ನನ್ನ ಪಿ ಜಿ ಕರ್ಕೊ ಹೋಗ್ತಾರೆ. ಏನು ಪಿ ಜಿ ಕರ್ಕೊ ಹೋಗ್ಬೇಕು, ಏನು ಅಂದರೆ ಅಲೋ ಮಾಡಲ್ಲ ಯಾರು? ಎಸ್ ಆರ್ ನೋ ಟಾಸ್ಕ್ ಇದು ಎರಡನೇ ಟಾಸ್ಕ್ ಅವ್ರು ಕೊಡ್ತಾ ಇರೋದು. ಟಾಸ್ಕ್ಗೋಸ್ಕರ ಇನ್ನು ಇವಾಗ ಪಿ ಜಿ ಕರ್ಕೊಂಡು ಹೋಗ್ಬೇಕು. ಇನ್ನು ಅದು ಏನೇನು ಗತಿ ಮಾಡ್ತಾರೋ ನಮ್ಮ ತಾಯಿನ ಗೊತ್ತಿಲ್ಲ. ಇದು ಫಸ್ಟ್ ಟಾಸ್ಕ್ಗೆ ಉಪ್ಪೆಲ್ಲ ಹಾಕಿ ಫುಲ್ ಹಾಳು ಮಾಡಿದ್ದಾಳೆ ನನ್ನ. ಅರ್ಧ ಗಂಟೆ ಬೇಕಾದ್ರೆ ಸುಧಾರಿಸ್ಕೊಳ್ಳೋಕ್ಕೆ. ಓಕೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ಗೈಸ್, ಪಿ ಜಿಗೆ ಹೋಗ್ಬಿಟ್ಟು ವಿಡಿಯೋ ಮಾಡೋಣ. ಎಸ್ ಇವಾಗ ಏನು ಗೊತ್ತಾ, ಇವಾಗ ಹೋಗ್ತಿದ್ದೀವಿ ಪಿ ಜಿಗೆ. ಕೆಳಗಡೆ ಹುಡುಗರು ಇದ್ದಾರೆ, ಅವ್ರ ಹತ್ರ ಬ್ಯಾಟು ಬಾಲ್ ಇದೆ. ಬನ್ನಿ ಏನಾದ್ರು ಗೇಮ್ ಆಡ್ತೀನಿ. ಆದರೆ ನಾನು ಆಡಲ್ಲ ಗೈಸ್, ಆ ಹುಡುಗರ ಹತ್ರ ಇವಳು ಆಡಬೇಕು, ನಾನಲ್ಲ. ನಾನು ಜಸ್ಟ್ ಟಾಸ್ಕ್ ಕೊಡ್ತೀನಿ ಅಷ್ಟೇ. ಜ್ಯೋತಿ ಪಾಳೆಗಾರ್ ಆ ಹುಡುಗನ ಹತ್ರ ಬ್ಯಾಟ್ ಇಸ್ಕೊಂಡು ಆ ಹುಡುಗನೇ ಬಾಲ್ ಹಾಕಬೇಕು, ನೀವೇ ಹೊಡಿಬೇಕು. ಕೊಡ್ತಾರ ಅವರು? ಎಸ್ ಆರ್ ನೋ? ಓಕೆ ಆಯಿತು, ಬಟ್ ಕೊಡ್ತಾರಾ ಗೊತ್ತಿಲ್ಲ. ಗೈಸ್ ಹೋಯ್ತವ್ರೆ, ಇವ್ರು ಕೊಡಬಾರ್ದು ಗೈಸ್. ನನ್ನ ಲೈಫಲ್ಲೂ ನಾನು ಕ್ರಿಕೆಟ್ ಆಡಿಲ್ಲ, ಮಾಡ್ತಾ ಇರೋದು. ನಿಧಾನಕ್ಕೆ ಸತ್ಯಾ ಅಪ್ಪ, ನಿಧಾನಕ್ಕೆ ಶಿವು. ನಿಧಾನಕ್ಕೆ ಬಾಲ್ ಬೌನ್ಸ್ ಆಗಲ್ಲ. ಬಾ ಸಾಕೋಗೋಣ. ಒಂದ್ಸಲ ಎಷ್ಟ್ಬಿಡು, ಸ್ವಲ್ಪ ಮುಂದೆ ಬರ್ತೀನಿ. ಓಕೆ, ಥ್ಯಾಂಕ್ ಯು. ಟಾಸ್ಕ್ ಕಂಪ್ಲೀಟೆಡ್ ಗೈಸ್. ಗೈಸ್ ಇವಾಗ ಲಿಫ್ಟಲ್ಲಿ ಇದ್ದೀವಿ ನಾವು, ಆಲ್ಮೋಸ್ಟ್ ಅದೇ ರೂಮು. ಮೆಸ್ಸಿ ಆಗಿದೆ ಗೈಸ್, ನಾನಂತೂ ತೋರಿಸಲ್ಲ ನನ್ನ ರೂಮ್ನ. ಈಗ 4th ಟಾಸ್ಕ್ ಏನಂದರೆ ಇದೊಂದು ಮನೆ ಕಾಣ್ತಿದೆ ಗೊತ್ತಾ, ಅವ್ರನ್ನ ಕೂಗ್ಬಿಟ್ಟು ವಾಟರ್ ಕೇಳಬೇಕು. ಎಸ್ ಆರ್ ನೋ? ಎಸ್ ಆರ್ ನೋ? ವಾಟರ್ ಅಥವಾ ಏನಾರ ಥಿಂಗ್ಸ್ ವಾಟರ್ ಏನೋ ಕೊಡ್ತಾರೆ ಅಂತ ಗೊತ್ತು, ಥಿಂಗ್ಸ್ ಎಲ್ಲ ಕೊಡ್ತಾರೆ ಅಂದರೆ ಸುಳ್ಳು ಗೈಸ್. ಫಸ್ಟ್ ಟಾಸ್ಕು ಸೆಕೆಂಡ್ ಟಾಸ್ಕು ಆ್ಯಕ್ಚುಲಿ ಇಂಪಾಸಿಬಲ್ ಅಂತ ಇದ್ದಿದೆ. ನಾನು ಇದು ಪಿ ಜಿ ಕರ್ಕೊಂಡು ಹೋಗಿದ್ದು ಗೈಸ್. ಪರ್ಮಿಷನ್ ಕೇಳಿ ಕರ್ಕೊಂಡೋಗಿ ಎಲ್ಲ ಆಗೋಯ್ತು. ಮತ್ತು ಸ್ಟೋರಿ ಹಾಕಿದ್ದಾಯಿತು, ಅಕ್ಕೋರು ಫೋಟೋ ತೆಗೆದು, ಆಮೇಲೆ ರೀಲ್ಸ್ ಮಾಡ್ಕೊಂಡಿದ್ದಾಯಿತು, ಪೋಸ್ಟ್ ಮಾಡಿದ್ದಾಯಿತು, ಎಲ್ಲ ಟಾಸ್ಕ್ ಆಯಿತು.
ಫಸ್ಟ್ ಈ ಮನೆ ಅಲ್ಲ, ಸೆಕೆಂಡ್ ಮೇಲೆ. ಸೆಕೆಂಡ್ ಫ್ಲೋರ್ಗೆಲ್ಲ ಹೋಗೋಕ್ಕಾಗಲ್ಲ ಗೈಸ್, ಆಗಲ್ಲ ಗೆದ್ದೆ ಗೈಸ್, ಅಲ್ಲಿ ಸೋತ್ಲು ಗೈಸ್, ಇಷ್ಟೇ ಗೈಸ್. ನೋ, ಆ್ಯಕ್ಚುಲಿ ಅದು ಯಾವತ್ತು ಜೀವನದಲ್ಲೇ ರಿಲೇಷನ್ ಮನೆಗೆ ಹೋಗ್ಬಿಟ್ಟು ನಾನು ಏನೂ ಕೇಳಿಲ್ಲ, ಯಾರ್ದೋ ಮನೆಗೆ ಹೋಗ್ಬಿಟ್ಟು ವಾಟರ್ ಇಸ್ಕೊಂಡು ಕುಡಿ ಅಂತ ಗೈಸ್, ಅಷ್ಟೇ ಗೈಸ್ ವ್ಲಾಗ್. ನಾ ಏನಾದರೂ ಏನು ಮಾಡೋಣ ಗೈಸ್, ಕಚ್ಚಿದ್ರು ಅಂತ. ಹೂನ ಅಷ್ಟೇ. ನಂಗೆ ಗೊತ್ತಿಲ್ಲದೇ ವೀಡಿಯೋ ಮಾಡ್ತೀನಿ ಗೈಸ್, ಅವ್ರಿಗೆ ವೀಡಿಯೋ ಮಾಡ್ತೀನಿ ಅಂತ ನಾನು ಹೇಳಲ್ಲ, ಅವ್ರನ್ನ ತೋರಿಸೋದು ಇಲ್ಲ, ನಿಮ್ಮನ್ನೊಬ್ರು ನಾನು ತೋರಿಸೋದು. ಒಳಗಡೆಯಿಂದ ಆ್ಯಕ್ಚುಲಿ ಲಾಕ್ ಆಗಿದೆ ಇದು ಮನೆ, ಲಾಕ್ ಆಗಿದೆ, ಒಳಗಡೆಯಿಂದ ಲಾಕ್ ಮಾಡಿದ್ದಾರೆ ಗೈಸ್. ಇದು ನಮ್ದೆಲ್ಲ ತಪ್ಪು ಆ್ಯಕ್ಚುಲಿ, ಅವ್ರು ಬಂದು ಲಾಕ್. ಅಲ್ಲಿ ಸ್ವಲ್ಪ ಕುಡಿಯೋಕೆ ನೀರು ಸಿಗುತ್ತಾ? ಮಾಡೋಂಗಿಲ್ಲ. ಹ್ಞೂ ಅಂತ ಥ್ಯಾಂಕ್ ಯು. ಈ ಕಡೆ ಹೋಗಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಸಾಕು ಬೇಡಿ ಆಂಟಿ. ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ಟಾಸ್ಕ್ ವಾಟ್? ಕಮ್ ಲೆಟ್ಸ್ ಗೋ. ಈಗ ಹೆಂಗೆ ಅಂದರೆ ಫ್ಲವರ್ ಶಾಪಲ್ಲಿ ನಾನು ಕಾಣ್ತಿದ್ದೀನಿ, ಫ್ಲವರ್ ಶಾಪಲ್ಲಿ 10 ರೂಪೀಸ್ಗೆ ರೋಸಸ್ ತಗೋಬೇಕು. ಅದು ಯಾರು ಕೊಡ್ತಾರೆ 10 ರೂಪೀಸ್ಗೆ? ಅಂದರೆ 4 ಕಲಿಸಿದ್ರೆ 5 ಸರಿ, ಒಂದು 5 ಇದ್ರೂ ಸಾಕು. ನಾನು ಹೇಳ್ದವ್ರು ನನ್ನ ಕೊಡಬೇಕು ಫ್ಲವರ್ನ, ಹೋಗ್ಬಿಟ್ಟು ಫ್ಲವರ್ ಕೊಟ್ಬಿಟ್ಟು ಇನ್ನೊಂದು ಹಗ್ ಮಾಡಬೇಕು. ಆಗುತ್ತಾ? ಆಗಲ್ಲ. ಇಷ್ಟೇ ಗೈಸ್, ಇನ್ನೇನಿಲ್ಲ. ಇದು ಸಿಂಪಲ್ ಮಾಡೋಕ್ಕಾಗಲ್ಲ ಅಂದರೆ ಅವ್ರು ವೇಸ್ಟ್ ಅಂತಾನೆ. ಓಕೆ, ಅದು ಹೋಗಿ ಫ್ಲವರ್ ತಗೊಳ್ಳೋದು ಓಕೆ, 5 or 4 ಅದು ಗೊತ್ತಿಲ್ಲ, ಕೊಡ್ತಾರೆ. ಅವ್ರು ಎಷ್ಟು ಕೊಡ್ತಾರೆ ಅಷ್ಟು 10ಗೆ, ಒಟ್ಟು 10 ರೂಪೀಸ್ ತೊಗೊಳ್ಬೇಕು. ಓಕೆ ಫೈನ್, ಆಯಿತು ತಗೊಳ್ತೀನಿ. ಬಟ್ ಯಾರಿಗೆ ಕೊಡಬೇಕು? ಓಕೆ ಹೂನು ಕೊಡ್ತೀನಿ, ಬಟ್ ಹಗ್ಗು ಮಾಡೋದಿದೆ ಅಲ್ಲ. ಇಲ್ಲ ಹಗ್ ಮಾಡಲಿಲ್ಲ ಅಂದರೆ ಅವ್ರು ಸೋತ್ರು ಅಂತ ಗಾಯ್ಸ್, ನಾನು ಗೆದ್ದೆ ಅಂತ ಗಾಯ್ಸ್. ಓಕೆ ಫೈನ್, ಆಯಿತು. ಯಾವ ಟಾಸ್ಕಲ್ಲೂ ನಾನು ಗಿವ್ ಅಪ್ ಮಾಡಲ್ಲ ಅಂತ ಹೇಳಿದ್ದೀನಿ. ಓಕೆ, ಇವಾಗ 3 ಜನ ಇದ್ದಾರೆ, ಒಬ್ರೊಬ್ರಿಗೂ ಒಂದೊಂದು ರೋಸ್ ಕೊಟ್ಟು, ಇಲ್ಲ 3 ಜನದಲ್ಲಿ ಒಬ್ರಿಗೊಂದು ರೋಸ್ ಕೊಡ್ಬೇಕು ಹೋಗ್ಬಿಟ್ಟು. ಆ ವ್ಲಾಗ್ ಅಂತ ಹೇಳಂಗಿಲ್ಲ ಗಾಯ್ಸ್, ಅದು ರೋಸ್ ಕೊಟ್ಟಾದ್ಮೇಲೆ ಹೇಳ್ಬೋದು ಗಾಯ್ಸ್. ಅಲ್ಲಿ ಹೋಗಿ ಕೊಡ್ತಾಳವಳು. ಅಲ್ಲೇನೋ ಮಾತಾಡ್ತಾನೆ ಅವಳೆ ಗಾಯ್ಸ್, ಕೊಟ್ಬಿಟ್ಟು ಬರದ್ಬಿಟ್ಟವಳು. ಗಾಯ್ಸ್ ಕೊಡ್ತೋಳು ಗೈಸ್, ವ್ಲಾಗ್ ಅಂದ್ಕೊಂಡು ಎಲ್ಲ ಮಾಡ್ತಾನೆ ಅವಳೆ ಗೈಸ್. ಇಲ್ಲ ಗೈಸ್, ನಾನು ಬ್ಲಾಗ್ ಅಂತ ಹೇಳಿದ್ದು ಯಾವಾಗ ಅಂತಂದರೆ, ನಾನು ಬ್ಲಾಗ್ ಅಂತ ಹೇಳಿದ್ದು ಫ್ಲವರ್ ಕೊಟ್ಟಾದ್ಮೇಲೆ ಏನಕ್ಕೆ ಮೇಡಮ್ ಈ ಥರ ಎಲ್ಲ ಫ್ಲವರ್ ಕೊಡ್ತಾ ಇದ್ದೀರಾ ಅಂತ ಅವ್ರು ಫುಲ್ ಶಾಕ್ ಆದರು. ಸುಮ್ಮನೆ ಏನಕ್ಕೆ ಬೇಕು, ಅವ್ರು ಏನಾದರೂ ಅನ್ಕೋತಾರೆ ಅಂತ ಹೇಳ್ಬಿಟ್ಟು, ಸರಿ ಸರ್ ಇದು ಫ್ಲವರ್ ಎಲ್ಲ ಕೊಟ್ಟಾದ್ಮೇಲೆ ಸರ್ ಇದು ಬ್ಲಾಗ್ ಸರ್, ಏನು ತಪ್ಪಾಗಿ ತಿಳ್ಕೊಬೇಡಿ, ಬಿಕಾಸ್ ಆಫ್ ಏನಕ್ಕೆ ಕೊಟ್ಟರು ಅನ್ನೋದು ಒಂದು ಕನ್ಫ್ಯೂಷನ್ ಇರುತ್ತೆ ಅಲ್ಲ. ಸುಮ್ಮನೆ ನಾವು ಕೊಟ್ಬಿಟ್ಟು ಬಂದುಬಿಟ್ರೆ ಆಮೇಲೆ ಸುಮ್ಮನೆ ಏನಾದರೂ ಅನ್ಕೊತಾರಲ್ಲ, ಸೊ ಹಾಗಾಗಿ ಹೇಳಿ. ಇವಾಗ ಗೋಲ್ಗೊಪ್ಪ ಅಲ್ಲಿ ಅಂಗಡಿ ಇದೆ ಇಲ್ಲಿ ಗೊತ್ತಾ, ಅಲ್ಲಿ ಒಂದು ಖಾಲಿಪುರಿ ಫ್ರೀ ಆಗಿ ಇಸ್ಕೊಬೇಕು, ಒಂದು ಖಾಲಿಪುರಿ. ಅದು ಆ್ಯಕ್ಚುಲಿ ಬೇಡ ಅನಿಸುತ್ತೆ, ಯಾಕಂದರೆ ಅದು ಫಸ್ಟ್ ಬೋನ್ಗೆ ಆಗಿಲ್ಲ ಇನ್ನು. ಅದು ಫ್ಲವರ್ ಕೊಡು, ಫ್ಲವರ್ ಕೊಡ್ತೀನಿ. ಏಕೆ ಅಂತಂದರೆ ನಾನು ಏನಕ್ಕೆ ಖಾಲಿಪುರಿ ಇಸ್ಕೊತಾ ಇಲ್ಲ ಅಂದರೆ, ಮೊದಲನೇ ಬೋನ್ಗೆ ಫ್ರೀಯಾಗಿ ನಾವು ಇಸ್ಕೊಬಾರ್ದು. ಹೌದು, ಅದು ಸಂಜೆವರೆಗೂ ವ್ಯಾಪಾರ ಆಗಲ್ಲ. ಸೊ ಆ ಥರ ನಮ್ಮಿಂದ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗೋದು ಬೇಡ. ಟಾಸ್ಕ್ ಓಕೆ, ಬಟ್ ಸ್ಟಿಲ್ ನಮ್ಮಿಂದ ಪ್ರಾಬ್ಲಮ್ ಆಗೋದು ಬೇಡ. ಸೊ ಹಾಗಾಗಿ ಫ್ಲವರ್ ಮಾತ್ರ ಕೊಡ್ತೀನಿ. ಮುಂದೆ ಅಷ್ಟು ಮುಂದೆ ಬೇಡ ಕೊಡ್ಬೇಕಾ? ಹಾಗಿದ್ರೆ ನಾನೇನು ಆ್ಯಕ್ಚುಲಿ ಏನು ಹೇಳಿಲ್ಲ ಗೈಸ್. ಅಂದರೆ ಸಮ್ ಪೀಪಲಿಗೆ ಮಾತ್ರ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವ್ರು ಇಸ್ಕೊಂಡು ಓಕೆ ಥ್ಯಾಂಕ್ ಯು ಅಂತ ಸುಮ್ಮನೆ ಆದರು ಗೈಸ್. ಬಟ್ ಬೇರೆಯವ್ರು ಹಾಗಲ್ಲ, ಓಕೆ ಅವ್ರು ಇಸ್ಕೊಳ್ಳೋಕ್ಕೆ ಹಿಂದೆ ಮುಂದೆ ನೋಡೋದು. ಕರೆಕ್ಟಾಗಿ ಬರ್ತಾಯಿದ್ಯಾ? ಹಾಂ, ಆ್ಯಕ್ಚುಲಿ ಬಂದು ಅವರು ಇಸ್ಕೊಳ್ಳೋಕ್ಕೆ ಹಿಂದೆ ಮುಂದೆ ನೋಡೋದು. ಏನಕ್ಕೆ ಏನಕ್ಕೆ ಮೇಡಮ್ ಏನು ಕೊಡ್ತಾ ಇದ್ದೀರಾ, ಟ್ರೋಲ್ ಗಿಲ್ ಮಾಡ್ತೀರಾ ನಮ್ಮನ್ನ ಅಂತೆಲ್ಲ ಕೇಳ್ತಾ ಇದ್ರು. ಆ್ಯಕ್ಚುಲಿ ಅವ್ರು ವೀಡಿಯೋ ಮಾಡ್ತಿದ್ದು ಗೊತ್ತಿಲ್ಲ, ಆಮೇಲೆ ನಾನು ತೋರಿಸ್ದೆ ಬ್ಲಾಗ್ ಮಾಡ್ತಾ ಇದ್ದಿದ್ದಲ್ಲಿ. ಸೊ ಹಾಗಾಗಿ ಫ್ಲವರ್ ಕೊಟ್ಟಿದ್ದು ತಪ್ಪಾಗಿ ತಿಳ್ಕೊಂಬೇಡಿ ಸರ್ ಅಂತ. ಸೊ ಹಾಗಾಗಿ ಅವ್ರು ನನ್ನ ಯೂಟ್ಯೂಬ್ ಚಾನಲ್ ಕೂಡ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ಈ ಬ್ಲಾಗ್ನ ಅವ್ರು ನೋಡ್ತಿದ್ರು. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ತಪ್ಪಾಗಿ ತಿಳ್ಕೊಂಬೇಡಿ ಅಷ್ಟೇ. ಮತ್ತು ನೆಕ್ಸ್ಟ್ ಏನು? ನೆಕ್ಸ್ಟು ಯಾವ್ದಾರ ಅಜ್ಜಿನ, ವಯಸ್ಸಾಗಿರೋ ಅಜ್ಜಿನ ಹಗ್ ಮಾಡಬೇಕು, ಒಂದು ಫ್ಲವರ್ ಕೊಟ್ಬಿಟ್ಟು. ಅಜ್ಜಿ ತಾನೇ
ಓಕೆ ಫೈನ್ ದಟ್ಸ್ ಓಕೆ ಬಟ್ ಯಾರೋ ಅಜ್ಜಿ ಕಾಣಿಸ್ತಾ ಇಲ್ವಲ್ಲ ಗೈಸ್ ಇಲ್ಲಿ. ನಾನು ಹುಡುಕ್ತೀನಿ. ಹಾಂ ಸರಿ ಆಯಿತು. ಇದು ನೈಟಿ ಹಾಕೊಂಡು ಬರ್ತಿದ್ದಾರೆ ಅಜ್ಜಿ. ಅವ್ರಿಗೆ ಬೇಡಲ್ಲಿ ಕಾಣ್ತಿದ್ಯಾ? ಅವ್ರಿಗೆ ಅವರು ಫ್ಲವರ್ ಕೊಟ್ಟು ಟಗ್ ಮಾಡಬೇಕು. ಇದೇ ಗೈಸ್ ಲಾಗ್ ಅಂತ ಲಾಸ್ಟಲ್ಲಿ ಹೇಳ್ಬೇಕು, ಇವಾಗ ಹೇಳ್ಬಾರ್ದು. ಅವ್ರು ಹೋಗ್ಬಿಡ್ತಾರೆ. ಹೋಗಬೇಕು. ಇರ್ಕೊ. ಗೈಸ್ ಇವಾಗ ಏನು ಟಾಸ್ಕ್ ಅಂದರೆ, ಒಂದು ಅದರ ಶಾಪ್ ಚಿಕ್ಕ ಶಾಪಲ್ಲಿ ₹1 ಚಾಕ್ಲೇಟ್ನ ಫ್ರೀಯಾಗಿ ಇಸ್ಕೊಬೇಕು. ₹1 ಅಂತನಲ್ಲ, ಅವ್ರು ಎಷ್ಟು ರೂಪಾಯಿ ಆದರೂ ಇಸ್ಕೊಬೋದು. ನಾನು ಹೇಳ್ತೇನೆ ₹1. ಅವ್ರು ಜಾಸ್ತಿ ಇಸ್ಕೊತಿದೆ ಅಂದರೆ ಅವ್ರ ಇಷ್ಟ. ಅವ್ರು ಕೇಳಕ್ಕೆ ಹೋಗ್ತಿದ್ದಾಳೆ, ಇದೇ ಅಂಗಡಿ. ಬನ್ನಿ ಏನಂತ ಕೇಳ್ತಾಳೆ ನೋಡೋಣ. ಅಂದರೆ ₹1 ಚಾಕ್ಲೇಟ್ ಕೊಡ್ತೀರಾ? ಒಂದು ಆ್ಯಕ್ಚುಲಿ ಅಂತ ಅಮೌಂಟ್ ಇಲ್ಲ, ಒಂದು ಚಾಕ್ಲೇಟ್ ಕೊಡ್ತೀರಾ? ಓಕೆನಾ? ಗೈಸ್ ಒಪ್ಕೊಬಿಟ್ರು ಗೈಸ್ ಆ ತಾತ. ಗೈಸ್ ಒಂದು ಸಾಕು. ಥ್ಯಾಂಕ್ ಯು ಸೊ ಏಯ್ ಕೊಟ್ಬಿಡು ವಾಪಸ್ಸು. ತಗೊಳ್ಳಿ ಸುಮ್ಮನೆ. ಅದು ಆ್ಯಕ್ಚುಲಿ ನಾವು ಬ್ಲಾಗ್ ಮಾಡ್ತಾ ಇದ್ವಿ, ಅಲ್ಲೊಂದು ಟಾಸ್ಕ್ ಕೊಟ್ಟಿದ್ದು, ಹಾಗಾಗಿ ಥ್ಯಾಂಕ್ ಯು. ಥ್ಯಾಂಕ್ ಯು ಅಂಕಲ್. ಆಯಿತು, ಎಲ್ಲ ಟಾಸ್ಕು ಆಗ್ತಾ ಇದೆ. ಯಾವುದೂ ಗಿವ್ ಅಪ್ ಮಾಡೇ ಇಲ್ಲ. ಎಂಥ ಕಷ್ಟದ ಬ್ಲಾಗ್ ಇದ್ರೂ ಎಲ್ಲನೂ ಮಾಡ್ತಾ ಇದ್ದೀನಿ ಗೈಸ್ ನಾನು. ಗೈಸ್ ಮನೇಲಿದೆ ಗೈಸ್. ಇನ್ನು ಗೈಸ್ ಈಗ ಒಂದು ಟಬ್ಬಲ್ಲಿ ನೀರು ತಗೊಂಡು ಅವಳ ಮೇಲೆ ಅವಳೆ ಸುರ್ಕೊಬೇಕು. ಅದೆಲ್ಲಿ ಅಂತ ನಾನು ಹೇಳ್ತೀನಿ ಗೈಸ್ ಅಷ್ಟೇ. ಹೋಗಿ ಬೇಗ ನೀರು ತಗೊಂಬ. ನೀರು ಇಕ್ಕೋ. ನಾನು ಹಾಕೋಬೇಕಾ? ಹ್ಞೂ ಜಾಸ್ತಿ ನೀರಿದೆ. ಕುತ್ಕೋ ಆಗಲ್ಲ ಕುತ್ಕೋ. ಐಸ್ ಕ್ಯೂಬ್ ಎಲ್ಲ ಹಾಕಿದ್ಯಲ್ಲೇ. ಹೌದು ಹೌದು. ಎತ್ತಕ್ಕೆ ನನ್ನ ಕೈಲಿ. ಅಷ್ಟೇ ಗಾಯ್ಸ್. ಫೈನಲಿ ಎಲ್ಲ ಟಾಸ್ಕು ಮುಗ್ದಿದೆ. ಸೊ ಯಾರು ಗೆದ್ದಿದ್ದು ಹೇಳಿ? ಸೊ ಗಾಯ್ಸ್ ವಿನ್ನರ್ ಅಂದರೆ ಜ್ಯೋತಿ ಪಾಳೆಗಾರರು. ಬಿಕಾಸ್ ಅವ್ರು ಮಾರ್ನಿಂಗಿಂದ 7:30 ತನಕ ನಾನು ಹೇಳಿದ್ದು ಗಿವ್ ಅಪ್ ಮಾಡಿದ್ದಾರೆ, ಅದಕ್ಕೆ ಅವರೇ ವಿನ್ನರ್. ಸೊ ಎಲ್ಲ ಟಾಸ್ಕ್ನು ಕಂಪ್ಲೀಟ್ ಮಾಡಿದ್ವಿ. ಎಲ್ಲ ಟಾಸ್ಕು ನನಗೇನು ಅಷ್ಟೊಂದು ಇದನ್ನಿಲ್ಲ. ಬಟ್ ಸಂಜೆ ಇವಾಗ ಒಂದು ನೀರು ಐಸ್ ಕ್ಯೂಬ್ ಹಾಕ್ಕೊಂಡು ನೀರು ಹಾಕ್ಕೊಂಡಲ್ಲ, ಸೊ ಅದು ಫುಲ್ಲು ಅಜೀವಾಗೋಯ್ತು. ಯಾಕಂದರೆ ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ರು, ಅಲ್ಲಿ ಫುಲ್ ಶೈನೆಸ್ ಫೀಲ್ ಆಯಿತು ನನಗೆ. ಆ್ಯಂಡ್ ಫೈನಲಿ ಇವಳು ನನಗೋಸ್ಕರ ಒಂದು ಡೇ ಫುಲ್ ನನಗೋಸ್ಕರ ಸ್ಪೆಂಡ್ ಮಾಡಿದ್ದಾಳೆ, ಅದಕ್ಕೋಸ್ಕರ ಥ್ಯಾಂಕ್ ಯು. ಆ್ಯಂಡ್ ಈ ವ್ಲಾಗ್ ನಿಮಗೆ ಒಂಥರ ಚೆನ್ನಾಗಿ ಅನಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಯಾವುದೇ ಕಾರಣ ರಿವೆಂಜಿಂದ ಅಲ್ಲ, ಜಸ್ಟ್ ಫಾರ್ ಎ ಫನ್. ಸೊ ಸೇಯಿಂಗ್ ಎಸ್ ಟು ಮೈ ಸಿಸ್ಟರ್ ಈಸ್ ಕಂಪ್ಲೀಟೆಡ್. ಸೊ ಇವಳು ನನಗೆ ಗಿಫ್ಟ್ ಕೊಡಿಸ್ತಾಳೆ. ಏನು ಗಿಫ್ಟ್ ಕೊಡಿಸ್ತಾಳೆ ಅಂತ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಶೇರ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಟು ಜ್ಯೋತಿ ಪಾಳೆಗಾರ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.